ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ವೆಜ್ ಫ್ರೈಡ್ ರೈಸ್. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನು ಇಲ್ಲೊಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ದಪ್ಪ ಮೆಣಸಿನ್ಕಾಯಿ ಕೂಡ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಕ್ಯಾರೆಟ್ ಅಷ್ಟೇ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಗೆ ಬೀನ್ಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉದ್ದುದ್ದ ಬೇಕಂದರೆ ಬೀನ್ಸ್ ಉದ್ದುದ್ದ ಮಾಡ್ಕೋಬೋದು. ಒಂದೆರಡು ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಒಂದು ಸ್ಪೂನಷ್ಟು ಸಾಸಿವೆ. ಇಷ್ಟು ಐಟಮ್ಸು. ನಿಮಗೆ ಬೀನ್ಸ್ ಏನಾದ್ರು ಉದ್ದುದಕ್ಕೆ ಬೇಕಂದರೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕೋಸು ಅಷ್ಟೇ, ಎಲೆಕೋಸನ್ನು ನಾನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ಕುಟ್ಟಿ. ಆಮೇಲೆ ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ನಿಮ್ಮ ಗ್ರೀನ್ ಚಿಲ್ಲಿ ಸಾಸ್ ಹಾಕೋದಿದ್ರು ಕೂಡ ಹಾಕ್ಬೋದು. ಆಮೇಲೆ ಟೊಮೆಟೊ ಕೆಚಪ್ಪು, ಆಮೇಲೆ ಒಂದು ಸ್ವಲ್ಪ ವಿನೆಗರ್, 1-2 ಸ್ಪೂನಷ್ಟು. ಇಷ್ಟು ಐಟಮ್ಸ್ ಬೇಕು ನಮಗೆ ಫ್ರೈಡ್ ರೈಸ್ ಮಾಡೋದಕ್ಕೆ. ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದರೆ ನೀವು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಓವರಾಲ್ ಇಷ್ಟು ಐಟಮ್ಸ್ ಬೇಕು ನಿಮಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಬಾಣಲಿ ಇಟ್ಬಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಆಪ್ಷನಲ್ಲು. ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಹಾಕೋಣಂತೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕರಿಬೇವು ಹಾಕಿ, ಈರುಳ್ಳಿ ಫ್ರೈ ಎಲ್ಲ ಆಗಿದ್ದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಸಾಕು, ತುಂಬ ಖಾರ ಇದ್ದರೆ ಚೆನ್ನಾಗಿರಲ್ಲ. ಯಾಕಂದರೆ ನಾವು ಮೆಣಸಿನ ಪುಡಿ ಬೇರೆ ಹಾಕ್ತೀವಲ್ಲ, ಕಾಳು ಮೆಣಸಿಂದು. ಒಂದೊಂದೇ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಕ್ಯಾಪ್ಸಿಕಮ್ನ ಕೂಡ ಫ್ರೈ ಮಾಡ್ಕೊಳ್ಳೋಣಂತೆ. ನೆಕ್ಸ್ಟು ಬೀನ್ಸು. ನೀವು ಯಾವ ಶೇಪಿಗೆ ಬೇಕಾದ್ರೂ ತರಕಾರಿನ ಕಟ್ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಬೀನ್ಸು ಕ್ಯಾರೆಟ್ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ನಾನು. ಇದು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಔಟ್ಸೈಡೆಲ್ಲ ಮೋಸ್ಟ್ ಆಫ್ ದ ಹೋಟೆಲ್ಸಲ್ಲೆಲ್ಲ ಅವರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕೋಸು ಹಾಕಿ. ನೆಕ್ಸ್ಟು ಕೋಸು ಲಾಸ್ಟಲ್ಲಿ ಹಾಕಿ, ಯಾಕಂದರೆ ಕೋಸು ಸ್ವಲ್ಪ ಬೇಗ ಬೆಂದೋಗುತ್ತೆ ಅದಕ್ಕೆ. ಹೋಟೆಲ್ಸಲ್ಲೆಲ್ಲ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಅದು ನಿಜವಾಗ್ಲೂ ಅದು ಹೆಲ್ತಿಗಂತೂ ಒಳ್ಳೆಯದಲ್ಲ. ನಾವು ಇದೇ ಥರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮನೇಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ನೀಟಾಗಿ ಬೇಯುತ್ತೆ. ಆಮೇಲೆ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಇನ್ನೂ ಬೇಗನೆ ಬೇಯುತ್ತೆ ತರಕಾರಿ ಎಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಆಗಿದ್ದಾದಮೇಲೆ ಮತ್ತೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ವ, ಅದಕ್ಕೆ ಫಸ್ಟ್ ಅದನ್ನು ಹಾಕ್ತಿದ್ದೀನಿ ನಾನು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇದು ಹಾಕಿದಾದ್ಮೇಲೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಜಾಸ್ತಿ ಹಾಕ್ಬಿಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸಾಕು. ಎಲ್ಲ ಫ್ರೈ ಆದಮೇಲೆ ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಜಸ್ಟ್ ಒಂದು 2 ಸ್ಪೂನಷ್ಟು ಹಾಕಿ, ತಿಂಡಿ ತಿನ್ನೋ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕಿ ಸಾಕು, ಜಾಸ್ತಿ ಬೇಡ. ನೆಕ್ಸ್ಟು ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ನೀವು ಗ್ರೀನ್ ಕೂಡ ಹಾಕ್ಕೋಬೋದು. ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹಾಕ್ತಿದ್ದೀನಿ. ಅದು ಖಾರ ಇರುತ್ತೆ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ವಿನೆಗರು ನೋಡಿ, 2 ಸ್ಪೂನಷ್ಟು ಸಾಕು. ಜಾಸ್ತಿ ಬೇಡ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪು, ಅದು ಕೂಡ ಒಂದು 2 ಸ್ಪೂನಷ್ಟು ಹಾಕಿ.
ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಒಂಚೂರು. ವಿನೆಗರು ಸೋಯಾ ಸಾಸ್ ಎರಡನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಚೆನ್ನಾಗಾಗುತ್ತೆ. ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಅನ್ನ ಹಾಕ್ತೀನಿ. ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಪೆಪ್ಪರ್ ಪೌಡರ್ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ, ಸೊ ಪೆಪ್ಪರ್ ಪೌಡರ್ನ ಹಾಕೋಣಂತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಟ್ರೈ ಮಾಡ್ಬೋದು. ನೈಟ್ ಏನಾರ ರೈಸ್ ಉಳಿದಿತ್ತು ಅಂದರೆ, ಅಥವಾ ಏನಾದರೂ ಮಧ್ಯಾಹ್ನದ ರೈಸ್ ಉಳಿದಿತ್ತು ಅಂದರೆ ನೈಟಿಗೆ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫ್ರೈಡ್ ರೈಸ್ ರೆಡಿ ಟು ಈಟ್. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ನಾನು ಎಷ್ಟು ಕ್ವಾಂಟಿಟಿ ತೋರಿಸಿದ್ನೋ ಅಷ್ಟೇ ಹಾಕಿ, ನಾನು ಇಬ್ಬರಿಗೆ ಆಗೋಷ್ಟು ತೋರಿಸಿದ್ದೀನಿ. ಸೊ ನಿಮ್ಮನ್ನು ನಿಜನೇ ಇರ್ತಾರೆ ನೋಡ್ಕೊಂಡು ಅಷ್ಟು ಖಾರ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.